ಎಸಿನು ಬಿಗ್ ಫೈ ನ್ಯೂಸ್ನಲ್ಲಿ ಮೂರನೇ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ಮೊನ್ನೆ ಬೆಂಗಳೂರಿನಲ್ಲಿ ಗಾನವಿ ಸೂಸೈಡ್ ಮಾಡಿಕೊಂಡ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗಾನವಿ ಕುಟುಂಬಸ್ಥರ ವಿರುದ್ಧ ಸೂರಜ್ ಮನೆಯವರು ದೂರನ್ನ ದಾಖಲು ಮಾಡಿದ್ದಾರೆ. ಈಗ ನೋಡಿ, ಬೆಂಗಳೂರು ಗಾನವಿ ಸೂಸೈಡ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಗಾನವಿ ಕುಟುಂಬಸ್ಥರ ವಿರುದ್ಧ ಸೂರಜ್ ಮನೆಯವರು ದೂರನ್ನ ದಾಖಲು ಮಾಡಿದ್ದಾರೆ. ಗಾನವಿ ತಂದೆ, ತಾಯಿ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲು ಆಗಿದೆ. ಸೂರಜ್ ಸಾವಿಗೆ ಗಾನವಿ ಪೋಷಕರೇ ಕಾರಣ. ಸೂರಜ್ ವ್ಯಕ್ತಿತ್ವದ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಕ್ಕೆ ಆತ ಮನನೊಂದು ಸೂಸೈಡ್ ಮಾಡಿಕೊಂಡ. ರಾಧಾ, ಮಹದೇವ್, ಅಭಿಷೇಕ್, ಅಭಿಲಾಷ, ರುಕ್ಮಿಣಿ ಜೊತೆಗೆ ಶಶಿಕುಮಾರ್, ಗಗನ್, ಬಾಬು, ಕಾರ್ತಿಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೂರಜ್ ಅತ್ತಿಗೆ ಸಿಂಧು ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಬೆಂಗಳೂರು ಗಾನವಿ ಸೂಸೈಡ್ ಕೇಸ್ ಇಡೀ ರಾಜ್ಯವೇ ತಿರುಗಿ ನೋಡಿದಂಥ ಕೇಸ್ ಇದು. ಯಾಕೆ ಅಂತ ಅಂದರೆ, ಒಂದು ಕಡೆ ಗಾನವಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಂತೆ ಅವರ ಮನೆಯವರು ಸೂರಜ್ ಮೇಲೆ, ಅಂದರೆ ಗಾನವಿಯ ಪತಿ ಸೂರಜ್ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಆತ ಒಬ್ಬ ನಪುಂಸಕ, ಜೊತೆಗೆ ಆತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದ. ವರದಕ್ಷಿಣೆ ಅಂದರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ತೆಗೆದುಕೊಂಡು ಬಾ ಅಂತ ಹೇಳಿ ಗಾನವಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದ, ಹಾಗೆ ಹೀಗೆ ಅಂತೆಲ್ಲ ಆರೋಪಗಳನ್ನು ಮಾಡಿದ್ರು. ಇದರಿಂದ ಆತ ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದು ಸೂರಜ್ ಮನೆಯವರ ಆರೋಪ. ಹಾಗಾದ್ರೆ ಎಫ್ಐಆರ್ನಲ್ಲಿ ಏನಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಗಾನವಿ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳವನ್ನ ಅಂದರೆ ಆರೋಪವನ್ನ ಮಾಡ್ತಾ ಇದ್ರು. ಇದರ ಸಂಬಂಧ ಸುಳ್ಳು ಆರೋಪ ಮಾಡಿದ್ದಾರೆ. ಸುಳ್ಳು ಆರೋಪದಿಂದ ನೊಂದು ಸೂರಜ್ ಮತ್ತು ಜಯಂತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜಯಂತಿ ಯಾರಪ್ಪ ಅಂದರೆ ಅದು ಸೂರಜ್ ಅವರ ತಾಯಿ. ಇನ್ನು ಸೂರಜ್ ಸಾವಾಗಿದ್ದು ಜಯಂತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಮೈದುನ ಸೂರಜ್ ಮತ್ತು ಗಾನವಿ ಅಕ್ಟೋಬರ್ 29ರಂದು ಮದುವೆಯಾಗಿದ್ರು. ನವೆಂಬರ್ 17ರಂದು ಇಬ್ಬರು ಕೂಡ ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ರು. ಅಲ್ಲಿ ಗಾನವಿ ಹರ್ಷ ಎಂಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದಂಥ ವಿಷಯವನ್ನ ಸೂರಜ್ಗೆ ಹೇಳಿದ್ಲು. ನಿಮ್ಮನ್ನ ಮದುವೆಯಾಗಿದ್ದು ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳಿದ್ಲು ಆಕೆ. ಗಾನವಿ ಹೇಳಿಕೆಯಿಂದ ಸೂರಜ್ ತೀವ್ರವಾಗಿ ಆಘಾತಕ್ಕೆ ಒಳಗಾಗಿದ್ದ. ಇನ್ನು 25ರಂದು ಹಿಂದಿರುಗಬೇಕಾದವರು 21ರಂದೇ ವಾಪಸ್ ಬಂದಿದ್ರು. ಈ ವಿಚಾರವನ್ನ ಗಾನವಿ ಕುಟುಂಬಸ್ಥರು ನಮಗೆ ತಿಳಿಸದೆ ಮದುವೆ ಮಾಡಿಕೊಟ್ಟಿದ್ರು. ಅಂದರೆ ಗಾನವಿಗೆ ಮೊದಲೇ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ಆಕೆ ಪ್ರೀತಿಯಲ್ಲಿದ್ಲು ಅನ್ನೋ ವಿಚಾರವನ್ನ ನಮಗೆ ತಿಳಿಸಿರಲಿಲ್ಲ. ಸೊ 22ರಂದು ರಾಧಾ, ಅಭಿಷೇಕ್, ಅಖಿಲೇಶ್ ಜೊತೆಗೆ ಶಶಿಕುಮಾರ್ ಗಾನವಿಯನ್ನ ಕರೆದುಕೊಂಡು ಹೋಗಿದ್ರು. ಈ ರೀತಿಯಾಗೆಲ್ಲ ಎಫ್ಐಆರ್ನಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಗಾನವಿಯವರ ಮನೆಯವರ ವಿರುದ್ಧವೇ ಸೂರಜ್ ಮನೆಯವರು ದೂರನ್ನ ದಾಖಲು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಕಳೆದ ವಾರ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನವವಿವಾಹಿತೆ ಗಾನವಿ ಅಂತಕ್ಕಂಥವರು ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ರು. ಆದರೆ ಗಂಡ ಹೆಂಡತಿ ಮಧ್ಯೆ ನಡೆದಂಥ ಜಗಳ ಅರ್ಧಕ್ಕೆ ಹನಿಮೂನನ್ನು ಸ್ಥಗಿತಗೊಳಿಸಿ ವಾಪಸ್ ಆಗಿದ್ರು. ಬಳಿಕ ಏನು ತವರು ಮನೆಗೆ ಬಂದಂಥ ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಗಾನವಿಯ ಪೋಷಕರು ತನ್ನ ಮಗಳ ಸಾವಿಗೆ ವರದಕ್ಷಿಣೆ ಕಿರುಕುಳವೇ ಕಾರಣ ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಪತಿ ಸೂರಜ್ ಮತ್ತು ಅವರ ತಾಯಿ ಹಾಗೂ ಅವರ ಸೋದರ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿದರು. ಜೊತೆಗೆ ಅವರನ್ನು ಪೊಲೀಸರು ಬಂಧನ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಮೃತ ಗಾನವಿಯ ಶವವನ್ನು ಏನು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಸೂರಜ್ ಅವರ ನಿವಾಸದ ಬಳಿ ತೆಗೆದುಕೊಂಡು ಹೋಗಿ ಒಂದು ಪ್ರತಿಭಟನೆಯನ್ನು ಸಹ ಮಾಡಿದರು. ಜೊತೆಗೆ ಸೂರಜ್ ಬಗ್ಗೆ ಅಶ್ಲೀಲ ಪದಗಳನ್ನು ಒಂದು ಫ್ಲೆಕ್ಸ್ಗಳ ರೂಪದಲ್ಲಿ ಸಹ ಒಂದು ಪ್ರಿಂಟ್ ಮಾಡಿಸಿ ಆತನ ಒಂದು ಮಾನವನ್ನು ಕಳೆಯುವಂಥ ಕೆಲಸವನ್ನು ಸಹ ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರ ಬಂಧನ ಭೀತಿಯಿಂದ ತಪ್ಪಿಸಿಕೊಂಡಿದ್ದಂಥ ಸೂರಜ್ಜು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಏನು ಉಳಿದುಕೊಂಡಿದ್ದಂಥ ಒಂದು ಹೋಟೆಲ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಆತನ ಸಾವಿಗೆ ಈಗ ಗಾನವಿಯ ಪೋಷಕರು ಮತ್ತು ಸಂಬಂಧಿಕರೇ ಕಾರಣ ಅನ್ನೋ ಆರೋಪವನ್ನು ಮಾಡಿ, ಜೊತೆಗೆ ಯಾವ ಕಾರಣಕ್ಕಾಗಿ ಗಾನವಿ ಮತ್ತು ಸೂರಜ್ ಹನಿಮೂನ್ಗೆ ಹೋದಾಗ ಜಗಳ ಆಗಿತ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಒಂದು ದೂರನ್ನು ನೀಡಿ ಅವರ ಕುಟುಂಬದ 8 ಜನರ ವಿರುದ್ಧ ದೂರು ಎಫ್ಐಆರ್ ದಾಖಲು ಮಾಡುವಂಥ ಕೆಲಸವನ್ನು ಈಗ ಸೂರಜ್ ಅವರ ಮನೆಯವರು ಮಾಡಿದ್ದಾರೆ. ಇಲ್ಲಿ ಸಿಂಧು ಅಂತಕ್ಕಂಥವ್ರು ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ ಗಾನವಿಗೆ ಈ ಒಂದು ಮದುವೆ ಇಷ್ಟ ಇರಲಿಲ್ಲ. ಆಕೆಯನ್ನು ಸೂರಜ್ಗೆ ಬಲವಂತವಾಗಿ ಮದುವೆಯನ್ನು ಮಾಡಿದರು. ಗಾನವಿ ಹರ್ಷ ಎಂಬಾತನನ್ನು ಹಲವು ವರ್ಷಗಳಿಂದ ಪ್ರೀತಿಯನ್ನು ಮಾಡ್ತಾಯಿದ್ರು. ಆ ವಿಚಾರವನ್ನು
ಹನಿಮೂನ್ಗೆ ಹೋಗಿದ್ದಾಗ ಗಾನವಿ ಸೂರಜ್ಗೆ ಹೇಳ್ತಾರೆ. ಸೂರಜ್ಜು ಆ ಸಂದರ್ಭದಲ್ಲಿ ಆಕೆಯ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಯಿತು, ಆಗಿದ್ದಾಯಿತು, ನಾವು ಇನ್ನು ಮುಂದಿನ ದಿನಗಳಲ್ಲಾದರೂ ಸುಖವಾಗಿರೋಣ ಅಂತಕ್ಕಂಥ ಒಂದು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದ್ಯಾವುದನ್ನು ಕೇಳದಂಥ ಗಾನವಿ ಸೂರಜ್ನನ್ನು ತಿರಸ್ಕಾರ ಮಾಡಿರ್ತಾರೆ. ಅದೇ ಕೋಪದಲ್ಲಿ ವಾಪಸ್ ಬಂದಂಥ ಸೂರಜ್ಜು ಅಂದರೆ ತನ್ನೊಂದಿಗೆ ಸಂಸಾರ ಮಾಡೋದಕ್ಕೆ ಸಿದ್ಧವಿಲ್ಲದಂಥ ಗಾನವಿಯನ್ನು ನೀವು ಕರೆದುಕೊಂಡು ಹೋಗಿ ಅಂತಕ್ಕಂಥ ಒಂದು ಮಾತನ್ನು ಅವರ ಪೋಷಕರಿಗೆ ಹೇಳಿರ್ತಾರೆ. ಅಷ್ಟಕ್ಕೆ ಅವರು ಆ ವರದಕ್ಷಿಣೆ ಕಿರುಕುಳದ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಈಗ ಏನು ಸಿಂಧು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು. ಹೀಗಾಗಿ ಎರಡೂ ಕಡೆ ಅಂದರೆ ಇಬ್ಬರೂ ಸಾವನ್ನಪ್ಪಿದ್ದಾರೆ. ಎರಡೂ ಕಡೆ, ಒಂದು ಕಡೆ ವರದಕ್ಷಿಣೆ ಕೇಸ್ ದಾಖಲಾಗಿದೆ, ಮತ್ತೊಂದು ಕಡೆ ಆತ್ಮಹತ್ಯೆಗೆ ಪ್ರಚೋದನೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಕೈಗೊಳ್ತಾರೆ, ಇಲ್ಲಿ ಯಾವುದೂ ಸಾಕ್ಷಿ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಒಂದು ಬಿ ರಿಪೋರ್ಟ್ ಅನ್ನು ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.